ಭವಿಯ ಕಳೆದು ಭಕ್ತನಾದ ಬಳಿಕ ಭವಿಯ ನಂಟನೆಂದು ಹೋಗಿಸಲಾಗದು. ಭವಿಯ ಕಳೆದು ಭಕ್ತನಾದ ಬಳಿಕ ಭವಿಯ ನಂಟನೆಂದು ಹೋಗಿಸಲಾಗದು. ನಂಟುತನಕ್ಕೆ ಆತ್ಮದಿಚ್ಛೆಗೆ ಅಳುಪಿ, ನಂಟುತನಕ್ಕೆ ಆತ್ಮದಿಚ್ಛೆಗೆ ಅಳುಪಿ ಭವಿಯೊಡನುಂಡಡೆ, ಭವಿಯೊಡನುಂಡಡೆ ಹಂದಿಯ ಬಾಯ ತುತ್ತ ನಾಯಿ ಸೆಳ ತಿಂದಂತೆ ಕಾಣ. ಹಂದಿಯ ಬಾಯ ತುತ್ತ ನಾಯಿ ಸೆಳ ತಿಂದಂತೆ ಕಾಣ. ರಾಮನಾಥ ರಾಮನಾಥ. ಈಶ್ವರನ ಭಕ್ತಿಯ ಮಾಡುವ ಮೂಲಕ ಭವಿತನ ಅಂದರೆ ನಾಸ್ತಿಕತ್ವ ಹೋಗಿ ಭಕ್ತನಾದ ನಂತರ ನಾಸ್ತಿಕನ ಸಂಗ ಮಾಡಬಾರದು. ಒಂದು ವೇಳೆ ಅವರು ನಮ್ಮ ಬಂಧು ಬಳಗವೆಂದೋ ಅಥವಾ ಆಸೆ ಆಮಿಷಗಳಿಗೆ ಒಳಗಾಗಿ ನಾಸ್ತಿಕರ ಜೊತೆಗೆ ಊಟ ಮಾಡಿದರೆ ಹಂದಿಯ ಬಾಯಿಯಲ್ಲಿಯ ತುತ್ತು ನಾಯಿ ಕಸಿದುಕೊಂಡು ತಿಂದಂತೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಇಂತೆಂದ ಭೂಮಿಯ ಇಂತೆಂದ ಗಗನವ, ಇಂತೆಂದ ಭೂಮಿಯ ಇಂತೆಂದ ಗಗನವ, ಇಂತೆಂದ ಸಪ್ತ ಸಾಗರವ, ಇಂತೀ ಲೋಕದೊಳಗೆ ಇಂತೆಂದ ಸಪ್ತ ಸಾಗರವ, ಇಂತೀ ಲೋಕದೊಳಗೆ ತಿಂಥಿಣಿಯಾಗಿಪ್ಪ ಅಚಿಂತನನವರಾರು, ತಿಂಥಿಣಿಯಾಗಿಪ್ಪ ಅಚಿಂತನನವರಾರು. ಬಲ್ಲರೈ ರಾಮನಾಥ, ಬಲ್ಲರೈ ರಾಮನಾಥ, ಬಲ್ಲರೈ ರಾಮನಾಥ ರಾಮನಾಥ. ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಹಿರಿದಾದ ಅರ್ಥವನ್ನು ಕಿರಿದಾದ ವಾಕ್ಯದಲ್ಲಿ ಹಿಡಿದಿಟ್ಟಿದ್ದಾರೆ. ಈ ಪದ್ಧತಿಯನ್ನು ಇಡಿಯಾಗಿ ತಮ್ಮ ವಚನಗಳಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ. ಈಶ್ವರನ ಲೀಲಾ ವಿಲಾಸವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಭೂಮಿ ಸಪ್ತ ಸಾಗರಗಳನ್ನು ಈಶ್ವರನು ಸೃಷ್ಟಿಸಿ ಜಗತ್ತಿನ ಜೀವಿಗಳಲ್ಲಿ ನೆಲೆಸಿಯೂ ಚಿಂತೆಯಿಲ್ಲದಂತೆ ಇದ್ದಾನೆ. ಅಂದರೆ ಪಂಚಭೂತಾದಿಗಳು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ತಾನು ಮಾತ್ರ ಏನೊಂದೂ ಅರಿಯದಂತೆ ಅಚಿಂತ್ಯನಾಗಿದ್ದಾನೆ. ರಾಮನಾಥನು ಕೇವಲ ಸಂಕಲ್ಪ ಮಾತ್ರದಿಂದ ಜಗತ್ತು ಮತ್ತು ಜಗತ್ತಿನ ಜೀವಕೋಟಿಗಳನ್ನು ಸೃಷ್ಟಿಸಿದ್ದಾನೆ. ರಾಮನಾಥನು ಭೂಮಿಯೂ ಆಗಲೆಂದನು, ಭೂಮಿಯಾಯಿತು. ಇನ್ನೊಮ್ಮೆ ತಲೆ ಎತ್ತಿ ಮೇಲೆ ನೋಡಿ ಗಗನವಾಗಲೆಂದನು, ಅದೂ ಕೂಡ ಆಯಿತು. ಮಗದೊಮ್ಮೆ ಸುತ್ತಲೂ ಸಪ್ತ ಸಾಗರ ಆಗಲೆಂದಾಗ ಸಮುದ್ರಗಳು ಉಕ್ಕಿ ಬಂದವು. ಹೀಗೆ ಸೃಷ್ಟಿಸಿ ಅವುಗಳ ಮಧ್ಯವಿದ್ದು ಚಿಂತೆಯಿಲ್ಲದ ಅಚಿಂತ್ಯನಾಗಿದ್ದಾನೆ ರಾಮನಾಥ. ಇಂಥವನ ಮಹಿಮೆ ಅರಿಯಲು ಸಾಧ್ಯವಾಗದು. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ.
ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ. ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ. ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ. ನಾಸಿಕ ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ನಾಸಿಕ ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ಈ ಮೀಸಲು ಬೇಸರವಾಗದಂತಿರ್ದಡೆ, ಈ ಮೀಸಲು ಬೇಸರವಾಗದಂತಿರ್ದಡೆ. ಆತನೇ ಜಗದೀಶ ಕಾಣ ರಾಮನಾಥ, ಆತನೇ ಜಗದೀಶ ಕಾಣ ರಾಮನಾಥ. ರಾಮನಾಥ ರಾಮನಾಥ ರಾಮನಾಥ. ಜೀವಿಯ ಶರೀರದ ಪ್ರತಿಯೊಂದು ಇಂದ್ರಿಯಗಳ ಹಿಂದೆ ಈಶ್ವರನ ಶಕ್ತಿ ಅಡಗಿರುವುದರಿಂದ ಜೀವಿ ಎನಿಸಿಕೊಂಡ ಜೀವಿ ಶಿವನಾಗಬೇಕಾದರೆ ತನ್ನ ಶರೀರೇಂದ್ರಿಯಗಳು ಶಿವನಿಗೆ ಸಲ್ಲಬೇಕು. ಆದುದರಿಂದ ದಾಸಿಮಯ್ಯನವರು ಶಿವಾರ್ಪಣ ಭಾವನೆಯಿಂದ ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ ಎಂದು ಹೇಳಿರಬಹುದು. ಆಗ ಜೀವಭಾವ ಹೋಗಿ ಶಿವನಾಗುತ್ತಾನೆ ಎನ್ನುವರು ದೇವರ ದಾಸಿಮಯ್ಯನವರು. ಅಡಗಿನೊಳಗೆ ಹಾಲು ಅಡಗಿಪ್ಪ ಭೇದವನು, ಹಾಲೊಳಗೆ ತುಪ್ಪದ ಕಂಪು ಅಡಗಿಪ್ಪ ಪರಿಯನು. ಅಡಗಿನೊಳಗೆ ಹಾಲು ಅಡಗಿಪ್ಪ ಭೇದವನು, ಹಾಲೊಳಗೆ ತುಪ್ಪದ ಕಂಪು ಅಡಗಿಪ್ಪ ಪರಿಯನು. ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಯೋಳ್ ಅಡಗಿಹ, ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಯೋಳ್ ಅಡಗಿಹ. ಭೇದವನು ಭೇದವನು ಲೋಕದ ಜಡರೆತ್ತ ಬಲ್ಲರೆ ರಾಮನಾಥ, ಲೋಕದ ಜಡರೆತ್ತ ಬಲ್ಲರೆ ರಾಮನಾಥ. ನಿರ್ಗುಣ ನಿರಾಕಾರ ಸರ್ವಜ್ಞನಾದ ರಾಮನಾಥನನ್ನು ಅಜ್ಞಾನಿಗಳು ಅರಿಯರು. ಅವನನ್ನು ಅರಿತ ದಾಸಿಮಯ್ಯನವರು ಮಾಂಸದಲ್ಲಿ ಅಡಗಿದ ಹಾಲಿನಂತೆ, ಹಾಲಿನೊಳಗಿರುವ ತುಪ್ಪದಂತೆ ರಾಮನಾಥನು ಪ್ರಾಣ ಪ್ರಕೃತಿಯೊಳಗೆ ಅಂದರೆ ಚೇತನಾಚೇತನದೊಳಗೆ ಅಡಗಿದ್ದಾನೆ ಎಂದು ಪ್ರಸ್ತುತ ವಚನದಲ್ಲಿ ದಾಸಿಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ರಾಮನಾಥನು ಹೀಗೆ ಇರುವನೆಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಅವನು ನಿರ್ಗುಣ ನಿರಾಕಾರನು. ಆದರೆ ದಾಸಿಮಯ್ಯನವರು ಅವನ ಇರುವಿಕೆಯನ್ನು ಜಗತ್ತಿನಲ್ಲಿರುವ ವಸ್ತುಗಳನ್ನೇ ಎದುರಿಟ್ಟುಕೊಂಡು ಅವನ ಸ್ವರೂಪ ತಿಳಿಸಲು ಪ್ರಯತ್ನಿಸಿದ್ದಾರೆ. ಅಡಗ ಎಂದರೆ ಮಾಂಸ, ಶರೀರವು ಮಾಂಸ, ಮಜ್ಜೆ, ಅಸ್ಥಿ ಮೊದಲಾದ ಸಪ್ತಧಾತುಗಳಿಂದ ಕೂಡಿದೆ. ಜೀವಕೋಟಿಗಳ ಸ್ತನವು ಮಾಂಸಖಂಡದಿಂದ ಕೂಡಿದರೂ ತನ್ನ ಮಗುವಿಗೆ ರಕ್ತದ ಬದಲಿಗೆ ಹಾಲು ಕೊಡುತ್ತವೆ. ಅಂದರೆ ಮಾಂಸದಲ್ಲಿರುವ ಹಾಲು, ಹಾಲಿನೊಳಗಿರುವ ತುಪ್ಪದಂತೆ ರಾಮನಾಥನು ಪ್ರಾಣ ಪ್ರಕೃತಿಯೊಳಗೆ ಅಡಗಿದ್ದಾನೆ. ಹಸುವಿನ ಸ್ತನ ಕತ್ತರಿಸಿ ಹೆಚ್ಚು ಹಾಲು ಪಡೆಯುವೆನೆಂದರೆ ಹಾಲಿನ ಬದಲು ರಕ್ತವೇ ಬರುವುದು. ತಾಯಿಯಾದದ್ದು ತನ್ನ ಮಗುವಿಗೆ ಮಾತ್ರ ಹಾಲು ಕೊಡುವುದು. ಜಗತ್ತಿನಲ್ಲಿರುವ 84 ಲಕ್ಷ ಜೀವರಾಶಿಗಳಲ್ಲಿ ಹಾಗೂ ಜಡ ವಸ್ತುಗಳಲ್ಲಿ
ರಾಮನಾಥನು ತುಂಬಿಕೊಂಡಿದ್ದಾನೆ. ಆದರೆ ಅವನು ಎಲ್ಲರಿಗೂ ಕಾಣಿಸುವುದಿಲ್ಲ. ಮಗುವಿಗೆ ಮಾತ್ರ ಹಾಲು ದೊರೆತಂತೆ ಸಾಧಕ ಜೀವಿಗೆ, ಮುಮುಕ್ಷುವಿಗೆ ಮಾತ್ರ ರಾಮನಾಥನ ದರ್ಶನ ಸಾಧ್ಯ, ಅಜ್ಞಾನಿಗಳಿಗಲ್ಲ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಉಣ್ಣೆ ಕೆಚ್ಚಲ ಹತ್ತಿ ಒಂಬುದೆನುರೆವಾಲ, ಉಣ್ಣೆ ಕೆಚ್ಚಲ ಹತ್ತಿ ಒಂಬುದೆನುರೆವಾಲ, ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉಣ್ಣದವನು, ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉಣ್ಣದವನು, ಆ ಉಣ್ಣೆಯಿಂದ ಕರ ಕಷ್ಟ ಕಾಣ ರಾಮನಾಥ, ಆ ಉಣ್ಣೆಯಿಂದ ಕರ ಕಷ್ಟ ಕಾಣ ರಾಮನಾಥ, ರಾಮನಾಥ ರಾಮನಾಥ. ಭರತ ಖಂಡವು ಪುಣ್ಯ ಭೂಮಿಯಾಗಿದೆ. ಇಲ್ಲಿ ಅನೇಕ ಸಂತರು, ಶರಣರು, ದಾರ್ಶನಿಕರು ಜನಿಸಿ ಸ್ವರ್ಗವನ್ನೇ ಧರೆಗೆ ತಂದಿದ್ದಾರೆ. ಸಪ್ತಸಾಗರ, ಪರ್ವತಗಳು, ಧಾರ್ಮಿಕ ಕ್ಷೇತ್ರ ಮೊದಲಾದವುಗಳಿಂದ ಕಂಗೊಳಿಸುತ್ತದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಜನಿಸಿದ ಮಾನವನು ಕಣ್ಣಿನಿಂದ ಪ್ರಕೃತಿ ಸೌಂದರ್ಯ ಸವಿದು ಹೃದಯದಲ್ಲಿ ಇದೆಲ್ಲ ಸೃಷ್ಟಿಸಿದ ಭಗವಂತನನ್ನು ಸ್ಮರಿಸಬೇಕೆನ್ನುವುದೇ ದೇವರ ದಾಸಿಮಯ್ಯನವರ ಆಶಯ. ಆದರೆ ಕೆಲವರು ಆಗೊಮ್ಮೆ ಈಗೊಮ್ಮೆ ಮತ್ತೆ ಕೆಲವರು ಸತತವಾಗಿ ಸ್ಮರಿಸಿದರೆ ಇನ್ನೂ ಕೆಲವರು ಸ್ಮರಿಸದೇ ಇರುತ್ತಾರೆ. ಅಂಥವರನ್ನು ನೋಣ, ಉಣ್ಣೆ ಎಂದು ಕರೆದಿದ್ದಾರೆ ದಾಸಿಮಯ್ಯನವರು.